ದಿವ್ಯಮ್ಮ, ಇಷ್ಟು ದೊಡ್ಡ ಮನೇಲಿ ಬಾಂಬ್ ಎಲ್ಲಿದೆಯೋ ಹುಡುಕೋದು ನಮ್ಮಿಬ್ಬರ ಕೈಲಿ ಆಗಲ್ಲ. ಜೊತೆಗೆ ಬಾಂಬ್ ಯಾವಾಗ ಬ್ಲಾಸ್ಟ್ ಆಗುತ್ತೋ ಏನೋ, ಅದಕ್ಕೆ ಸೆಕ್ಯೂರಿಟಿ ಹೆಲ್ಪ್ ತಗೊಳ್ಳೋಣಮ್ಮ. ಬೇಡ. ಹಾ, ಅವ್ರನ್ನ ಕರೆಯೋಣ ಅಂಕಲ್. ರಂಜಿತ್, ಅಶೋಕ್. ಏನ್ ಸರ್? ಏನ್ ಡ್ಯೂಟಿ ಮಾಡ್ತಿದ್ದೀರಾ ನೀವು? ಏನಾಯ್ತು ಸರ್? ಈ ಮನೇಲಿ ಯಾರೋ ಬಾಂಬ್ ಇಟ್ಟಿದ್ದಾರಂತೆ. ಅಲರ್ಟ್ ಆಗಿರಿ ಅಂದ್ರೆ ನಿದ್ದೆ ಮಾಡ್ತಿದ್ದೀರಾ? ಚಾನ್ಸೇ ಇಲ್ಲ ಸರ್. ನಮಗೆ ಗೊತ್ತಾಗ್ದಾಗೆ ಬಾಂಬ್ ಯಾರು ಇಡ್ತಾರೆ? ಈ ಮನೇಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಪೊಲೀಸರು ನನಗೆ ಫೋನ್ ಮಾಡಿ ಹೇಳಿದ್ರು. ಅದು ಫೇಕ್ ನ್ಯೂಸ್ ಆಗಿರ್ಬೋದು ಸರ್. ಫೇಕೋ ರಿಯಲೋ ಇನ್ಫಾರ್ಮೇಶನ್ ಬಂದಿದೆ. ಬಂದ ಮೇಲೆ ಹುಡ್ಕೋದು ಮುಖ್ಯ. ಮೊದಲು ಇಬ್ರು ಒಂದ್ ಕಡೆ ಹೋಗಿ ಹುಡುಕಿ. ಓಕೆ ಸರ್. ಅವ್ರನ್ನ ಬಾಂಬ್ ಹುಡುಕಿ ಅಂತ ಕಳಿಸಿದ್ದೀನಮ್ಮ. ನೀವು ನಾನು ಕೂಡ ಹುಡ್ಕೋಣ ಅಂಕಲ್. ನೀವ್ ಆ ಕಡೆ ಹೋಗಿ, ನಾನು ಈ ಕಡೆ ಹುಡುಕ್ತೀನಿ. ಹಾ ಅಮ್ಮ, ಒಂದ್ ನಿಮಿಷ. ಏನ್ ಅಂಕಲ್? ಮನೇಲಿ ಹೊರಗಡೆ ಇಷ್ಟು ಜನ ಸೆಕ್ಯೂರಿಟಿ ಇರಬೇಕಾದ್ರೆ ಬಾಂಬ್ ಯಾರು ಇಟ್ಟಿದ್ರು? ಸಿಸಿ ಕ್ಯಾಮ್ರಾ ಹ್ಯಾಕ್ ಮಾಡಿದ್ದಾರೆ ಅಂದ್ರೆ ಹೊರಗಡೆಯಿಂದ ಮಾಡಿದ್ದಾರೆ ಅನ್ಕೊಳ್ಳೋಣ. ಹೊರಗಡೆಯಿಂದ ಬಾಂಬ್ ಮನೆ ಒಳಗಡೆ ಬಂದಿದೆ ಅಂದ್ರೆ ಇದು ಖಂಡಿತವಾಗಲೂ ಮನೆ ಕಳ್ಳರ ಕೆಲಸನೇ ಆಗಿರುತ್ತಮ್ಮ. ಏನ್ ಹೇಳ್ತಿದ್ದೀರಾ ಅಂಕಲ್? ಮನೇಲಿ ಇರೋರಲ್ಲಿ ಯಾರೋ ಒಬ್ರು ಈ ಕೆಲಸನ ಮಾಡಿರ್ತಾರೆ. ಯಾರಾಗಿರ್ತಾರೆ? ರಂಜಿತ್, ಅಶೋಕ್, ಚೀಫ್ ಸೆಕ್ಯೂರಿಟಿ, ಇಲ್ಲಾಂದ್ರೆ ಹೊರಗಡೆ ಇರೋ ಗಾರ್ಡ್ಸ್. ಇವರಲ್ಲಿ ಯಾರಾದ್ರೂ ಆಗಿರ್ಬೋದಮ್ಮ. ಎಲ್ರನ್ನೂ ಕರೆಸಿ ವಿಚಾರಿಸಿದ್ರೆ ಸಿಕ್ಕಾಕೋತಾರೆ. ಅದು ಕರೆಕ್ಟ್ ಅಲ್ಲ ಅಂಕಲ್. ಬಾಂಬ್ ಇಟ್ಟಿರೋರು ಯಾರು ಅಂತ ಗೊತ್ತಾದ್ರೆ ಬಾಂಬ್ ಎಲ್ಲಿದೆ ಅಂತ ಗೊತ್ತಾಗುತ್ತಲ್ವಮ್ಮ. ಅಷ್ಟು ಟೈಮ್ ಇಲ್ಲ ಅಂಕಲ್. ಮೊದಲು ಬಾಂಬ್ ಅನ್ನ ಕಂಡು ಹಿಡಿದು ತಕ್ಷಣ ಅದನ್ನ ಡಿಫ್ಯೂಸ್ ಮಾಡ್ಬೇಕು. ಹೋಗಿ ಹುಡುಕಿ. ಯಾವುದಕ್ಕೂ ಒಳ್ಳೇದು. ಆ ಗಾರ್ಡ್ಸ್ಗೆ ಕೂಡ ಒಂದು ಮಾತು ಹೇಳಮ್ಮ. ಹೇಳಿ. ಹಾ,